ಸರ್ ಜೇಡ್ರಬಲ್ಲಿ ನಮ್ಮ ಅಂದಾಜು 2,75,000 ರೂಪಾಯಿ ಸರ್ ಖರ್ಚು 2,75,000. 1968 ಪ್ರಿಂಟ್ ಮಾಡಿಸಿದ್ದೀವಿ. ಪ್ರಿಂಟಿಗೆ 50,000 ರೂಪಾಯಿ ಸಾಲದೆ ಬಂದು 50,000 ರೂಪಾಯಿ ಕೊಡೋವರೆಗೂ ಲ್ಯಾಬೊರೇಟ್ರಿನವರು ನಮಗೆ ಪ್ರಿಂಟ್ ಕೊಡೋಲ್ಲ ಸರ್. 50,000 ನಮ್ಮ ಕೈಲಿಲ್ಲ. ಪ್ರಿಂಟ್ಗಳು ಹಾಕಿಸ್ಬಿಟ್ಟಿದ್ದೀವಿ. ನಾಳೆ ಬೆಳಿಗ್ಗೆ 11 ಗಂಟೆ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ. ಡೇಟ್ಸ್ ಎಲ್ಲ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ. ಮೇನಕಾ 11ನೇ ಬೆಳಿಗ್ಗೆ 10:15 ಗಂಟೆಗೆ ಬೆಳಗಿನ ಶೋ, ಮಾರ್ನಿಂಗ್ ಶೋ. ಅಲ್ಲಿ ರಾತ್ರಿ 10 ಗಂಟೆ ಮಡ್ರಾಸಲ್ಲಿ ಪ್ರಿಂಟ್ ಆಚೆ ಬಂದಿಲ್ಲ. ಒಂದು ಪ್ರಿಂಟು ಆಚೆ ಬಂದಿಲ್ಲ. ದಾವಣಗೆರೆ, ಹುಬ್ಳಿ ಎಲ್ಲ ಕಡೆನೂ ಅನೌನ್ಸ್ ಆಗಿಬಿಟ್ಟಿದೆ. ಒಂದು ಪ್ರಿಂಟ್ ಆಚೆ ಕಡೆ ಬಂದಿಲ್ಲ. 15 ಪ್ರಿಂಟ್ ಬರಬೇಕು ಆಚೆ ಕಡೆ. ನಮಗೆ ಏನು ಮಾಡಬೇಕು ಅನ್ನೋದು 50,000 ರೂಪಾಯಿ ಎಲ್ಲಿಂದ ತರ್ತೇವೆ ಸರ್ ರಾತ್ರಿ 10 ಗಂಟೆಯಲ್ಲಿ? ನಮ್ಮ ವೇಣುಗೋಪಾಲ್ ಅವರು ಅದನ್ನು ಕೊಡಬೇಕಾಗಿತ್ತು. 50,000 ನಾನು ತಂದು ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ರು. ಅವ್ರು ತಂದು ಕೊಡಲಿಲ್ಲ, ಇಲ್ಲಿ ಕೊಡ್ತಾ ಇಲ್ಲ. ನಮಗೆ ಆ್ಯಸ್ ಪ್ರೊಡ್ಯೂಸರ್ಸ್ ನಮಗೆ ತೊಂದರೆ. ಈಗ ಅದು ಹೆಂಗೋ ಸರ್, ರಾಮಣ್ಣ ಅಂತ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಇದೆ. ಅವನು ಯಾವುದಕ್ಕೂ ಅಲ್ಲಿ ರಾಜ್ಕುಮಾರ್ ಮನೆಗೆ ಹೋಗಿದ್ದಾನೆ ರಾತ್ರಿ 9 ಗಂಟೆಗೆ. ಏನೋ ರಮಣ ಪಾರ್ವತಮ್ಮನವ್ರು ಕೇಳಿದ್ದಾರೆ, ಏನು ರಮಣ ಪ್ರಿಂಟ್ರೆಲ್ಲ ಹೋಯ್ತಪ್ಪ, ಎಲ್ಲ ಊರು ಕೊಟ್ರೈತಪ್ಪ ಹಾಗೆ ಅಂತ ಕೇಳಿದೆ. ಇಲ್ಲ, ಲ್ಯಾಬೊರೇಟ್ರಿನವ್ರು ಹಿಡ್ಕೊಂಡು ಕೂತಿದ್ದಾರೆ, 50,000 ರೂಪಾಯಿ ಬಂದಿಲ್ಲ ಅಂತೇಳಿ ಹಿಡ್ಕೊಂಡು ಕೂತಿದ್ದಾರೆ ಅವರು ಪ್ರಿಂಟ್. ಅಯ್ಯೋ, ಹುಬ್ಳಿನಲ್ಲೆಲ್ಲ ರಿಲೀಸ್ ಇದ್ದಿಲ್ಲಪ್ಪ, ಹೆಂಗೂ ಇನ್ನೂ ಇಲ್ಲ, ರಾತ್ರಿ 10 ಗಂಟೆ ಆಯಿತು, ಬೆಳಗ್ಗೆ 10 ಗಂಟೆಗೆ ಅಲ್ಲಿ ಶೋ ಇದೆ, ಹೆಂಗಪ್ಪ ಇಲ್ಲೆಲ್ಲ ಹೆಂಗೆ ಮಾಡ್ತಾರೆ? ಅವನೇನೋ ಇವ್ರಿಗೂ 50,000 ರೂಪಾಯಿ ಇವರು ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು, ಯಾರೋ ಲ್ಯಾಬೊರೇಟ್ರಿ ಅವರು ಕೊಟ್ಟಿಲ್ಲ ಅಂಥೇಳಿ ಹಿಡಿದುಬಿಟ್ಟು ಕೂತಿದ್ದಾರೆ. ಫೈನಾನ್ಷಿಯರಿಗೆ ಕೊಟ್ಟಿಲ್ಲದಂತೆ ಅವರು. ಯಾರು ಫೈನಾನ್ಷಿಯರು? ರತ್ನಮ್ಮಯ್ಯರು. ಸರಿ, ರತ್ನಮ್ಮಯ್ಯರಿಗೆ ಫೋನ್ ಮಾಡಿಕೊಡು. ಅವ್ರ ಮನೆಯಿಂದ ಫೋನ್ ಮಾಡಿದ್ದಾನೆ ರತ್ನಮ್ಮಯ್ಯರಿಗೆ. ರತ್ನಮ್ಮಯ್ಯನವರು, ಇಲ್ಲಮ್ಮ 50,000 ರೂಪಾಯಿ ನಾವು ಕೊಡೋರ್ಗೆ ನಾನು ಫೋನ್ ಮಾಡಲ್ಲ. ಸರಿ, ನಾನು ಚೆಕ್ ಕಳಿಸ್ತೀನಿ, ನೀವು ಫೋನ್ ಮಾಡಿ ಇದು ಮಾಡಿಬಿಡಿ, ಹಾಗೆ ಪ್ರಿಂಟ್ ಕೊಟ್ಬಿಡಿ. ನಾನು ಚೆಕ್ಕಿಕ್ಕೆಲ್ಲ ನಾನು ತೊಗೊಳ್ಳೋದಿಲ್ಲ, ಕ್ಯಾಶ್ ಬಂದರೆ ನಾನು ರಿಲೀಸಿಗೆ ಆರ್ಡ್ರು. ಸರ್, ಮನೆಯಲ್ಲಿದ್ದ ಒಂದೊಂದು ಕಾಸನ್ನು ಜೋಡಿಸಿ 50,000 ರೂಪಾಯಿ ತೊಗೊಂಡೋಗಿ ಲ್ಯಾಬೊರೇಟ್ರಿ ಕೊಟ್ಟರು ಸರ್. ಅದು ಲ್ಯಾಬೊರೇಟ್ರಿ ಸರ್ 50,000 ರೂಪಾಯಿ ಬಂದಿದೆ, ಪ್ರಿಂಟ್ಗಳೆಲ್ಲ ಕೊಟ್ಬಿಡ್ಲಾ ಅಂತ ಅವನು ಕೇಳಿದ್ದಾನೆ. ಕ್ಯಾಶ್ ಕೊಟ್ಟಿದ್ದಾರಾ, ಚೆಕ್ ಕೊಟ್ಟಿದ್ದಾರಾ? ಅವ್ರದ್ದು ಕ್ವಶನ್, ರತ್ನಮ್ಮಯ್ಯರದು. ಇಲ್ಲಮ್ಮ ಕ್ಯಾಶ್ ಕೊಟ್ಟು, ಹಾಗಾದರೆ ಪ್ರಿಂಟ್ ರಿಲೀಸ್ ಮಾಡಿಬಿಡಿ, ಲೆಟ್ರ್ ನಾನು ಬೆಳಿಗ್ಗೆ ಕಳಿಸ್ತೀನಿ. ಪ್ರಿಂಟ್ ಕೊಟ್ಟರು ಸರ್. 4 ಇದು ಅಂಬಾಸಿಡರ್ ಕಾರುಗಳು ಅಲ್ಲಿಂದ ನಾವು ಬುಕ್ ಮಾಡಿದ್ದು ಆಯಾ ಡೆಸ್ಟಿನೇಷನ್ಗೆ ಹೋಗೋದಕ್ಕೆ. ಹಾಗೂ ಕೊನೆಯದು ಬೆಂಗಳೂರು ಪ್ರಿಂಟು. ಅದು ಬೆಳಗ್ಗೆ ಹೆಚ್ಚು ಕಮ್ಮಿ 4-4 ಗಂಟೆ ಹೊರಟೆ. ಆಗಿನ ಕಾಲದಲ್ಲಿ 6 ಅವರ್ಸ್ ಬೇಕೇ ಬೇಕು, 4 ಗಂಟೆ ಅಲ್ಲಿ ಹೆಚ್ಚು ಕಮ್ಮಿ. ಅವನಿಗೂ ಫಾಸ್ಟಾಗಿ ಹೋಗು ಅಂತ ಹೇಳಿ ಇಲ್ಲಿ 10:15 ಆಗೋಗ್ಬಿಟ್ಟಿದೆ, ಪ್ರಿಂಟ್ ಬಂದಿಲ್ಲ ಇಲ್ಲಿ. ರಿಲಯನ್ಸ್ ಮೂವೀಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಡಿಸ್ಟ್ರಿಬ್ಯೂಟ್ರು, ಅವನ ಆಫೀಸ್ ಮುಂದೆ ಜನ ಜಮಾಯಿಸ್ಬಿಟ್ಟಿದ್ದಾರೆ. ಅದು ಜೇಡ್ರ ಬಳಿಗೆ ಒಳ್ಳೆ ಹೈಪ್ ಸಿಕ್ಬಿಟ್ಟಿತ್ತು. ಮೊದಲನೇ ಜೇಮ್ಸ್ ಬಾಂಡ್ ಚಿತ್ರ ರಾಜ್ಕುಮಾರ್ ಅವರ ಇಂಗ್ಲೀಷ್ ಇದರಲ್ಲಿ ಇಂಗ್ಲೀಷ್ ವೇಷಭೂಷಣಗಳಲ್ಲಿ ಪಾಠ ಮಾಡ್ತಾರೆ ಅಂತ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಹೈಪ್ ಬಂದ್ಬಿಟ್ಟಿತ್ತು. ಅದಕ್ಕೆ ಮಾಡಿ ಕೊನೆಗೆ ಸರ್ ಕಾರಿಂದ ಇಳಿಸಿ ಆಫೀಸ್ಗೆ ಹೋಗಿ ಪೂಜೆ ಮಾಡಿ ಥಿಯೇಟ್ರಿಗೆ ತೊಗೊಂಡೋಗೋದು ಸಾಮಾನ್ಯವಾಗಿ ಇದ್ದಂಥ ಪದ್ಧತಿ. ಆಫೀಸ್ಗೆ ಹೋಗೋಕ್ಕೆ ಬಿಡಲಿಲ್ಲ ಸರ್. ಅವರೇ ತೊಗೊಂಡ್ಬಿಟ್ರು ತಲೆ ಮೇಲೆ. ಅಣ್ಣಮ್ಮನ ಗುಡಿ ಹತ್ರ ಹೋಗ್ತಾ ಇದ್ದಾಗೇ ಬಾಳೆಹಣ್ಣು, ತೆಂಗಿನಕಾಯಿ, ಕರ್ಪೂರ ತೊಗೊಂಡ್ರು, ಥಿಯೇಟ್ರ್ ಹತ್ರ ಹೋದರು, ಅಲ್ಲೇ ಪೂಜೆ ಮಾಡಿದ್ರು, ಇದಕ್ಕೆ ಕೊಟ್ಬಿಟ್ರು ಜನಗಳಾಗಿ. ಸರ್, ಆ ಪಿಕ್ಚರ್ ರಿಲೀಸ್ ಆಯಿತು ಭಾನುವಾರ, ಸಿಕ್ಕಾಪಟ್ಟೆ ರಿಲೀಸ್ ಆಗೋಯ್ತು 11 ಗಂಟೆಗೆ. ಹುಬ್ಳಿ ಇರಲ್ಲೆಲ್ಲ ಮಾರ್ನಿಂಗ್ ಶೋ ಕ್ಯಾನ್ಸಲ್ಡ್. ಮಾರ್ನಿಂಗ್ ಶೋ 1 o'clock ಶೋ ಎಲ್ಲ ಕ್ಯಾನ್ಸಲ್ಡ್. 3 ಗಂಟೆಗೆ ಹೋಗಿದ್ದು ಪ್ರಿಂಟು. ಸಿಕ್ಕಾಪಟ್ಟೆ ಕ್ರೌಡು ಭಾನುವಾರ ಸರ್. ಒಂದು ಆ ಇಡೀ ಕೆಂಪೇಗೌಡ ರೋಡ್ ಫುಲ್ ಜನ, ಜಾಮಲ್ಲಿ. ಅದರಲ್ಲಿ ಒಬ್ಬ ಹುಡುಗ ಏನು ಮಾಡಿಬಿಟ್ಟಿದ್ದಾನೆ, ಅವನು ಎಲ್ಲರ ತಲೆ ಮೇಲೂ ನೋಡ್ಕೊಂಡು ಹೋಗಿ ಟಿಕೆಟ್ ತೊಗೋಬೇಕು ಅಂತ. ಸರ್, ಮುಂದ್ಗಡೆ ಹೋಗ್ತಾ ಇದ್ದಾಗೇನೆ ಅವನ್ನ ಕೆಳಗಡೆಗೆ ಹಾಕಿ ತುಳಿದು ಬಿಟ್ಟಿದ್ದಾರೆ. ಅಲ್ಲಿ ಸತ್ತೇ ಹೋಗಿದೆ ಸರ್, ಪ್ರಾಣ ಹೋಗಿಬಿಟ್ಟಿದೆ ಅಂತ. ಅವನಿಗೆ ರಾಜ್ಕುಮಾರ್ ಅವರು 3,000 ರೂಪಾಯಿ ಕೊಟ್ಟರು. ನಮ್ಮ ಆಫೀಸಿಂದನೂ 1,000 ರೂಪಾಯಿ ಕೊಟ್ಟರು. ಆಯಿತಾ,
ಆ ಥರ ಒಂದು ಗಲಾಟೆ ಎಷ್ಟು ಪಿಕ್ಚರ್, ಆ ಪಿಕ್ಚರ್ಗೆ ಎಷ್ಟು ನಡೀತು ಅಂದರೆ ಅದು ಬಿಡಿ, ಅದು 25 ವಾರ ಹೋಯಿತು. ಆಮೇಲೆ ಬಟ್ ನಮಗಿಂತ ಜಾಸ್ತಿ ಶ್ರಮ ಪಟ್ಟವನು ನಮ್ಮ ಆರ್ಟ್ ಡೈರೆಕ್ಟ್ರು. ಅದು ಹೇಳಿದೆ ನಾನು, ಚೆಲ್ಲಮ್ ಅಂತ ಹೇಳಿ ನಾವು ಏನು ಹೇಳಿದ್ವಿ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದವನು ಆ ಮನುಷ್ಯ. ಯಾರು ಏನೇ ಹೇಳಿದ್ರು ಅದು ಕಾರ್ಯರೂಪಕ್ಕೆ ತರೋರೇ ಇಂಪಾರ್ಟೆಂಟು. ಇವಾಗ ಮನೆ ಕಟ್ತೀವಿ ಅಂತ ನಾವು ಹೇಳ್ಬಿಡ್ತೀವಿ ಅಷ್ಟೇ, ದುಡ್ಡು ಕೊಟ್ಬಿಡ್ತೀವಿ, ಕಟ್ಟೋನು ಗಾರೆ ಕೆಲಸದವನೇ. ಭಾರತ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಪರಂಪರೆಯನ್ನು ಹುಟ್ಟಾಕಿದ್ದು ಅಂತ ಹೇಳೋದಕ್ಕೆ ಅದೇನು ಹೊಸ ಸಂಗತಿ ಏನಲ್ಲ, ಅದು ಎಲ್ರಿಗೂ ಗೊತ್ತಿರೋ ಸಮಾಚಾರ. ಸ್ಪೈ ಥ್ರಿಲ್ಲರ್ಸ್ ಅನ್ನೋ ಒಂದು ಏನು ಬಂತು ಅದು ಪ್ರಪ್ರಥಮವಾಗಿ ನಮ್ಮ ಕನ್ನಡದಲ್ಲೇ ಬಂದಿದ್ದು. ಅದಕ್ಕೆ ಏನೋ ನಾವು ನಿಮಿತ್ತ ಮಾತ್ರವಾಗಿ ಅದನ್ನು ಒಂದಷ್ಟು ನಡೆಸ್ಕೊಂಡು ಬಂದ್ವಿ. ಅದು ಸಾರ್ಥಕ ಆಯಿತು. ಅದರಿಂದ ದಕ್ಷಿಣ ಭಾರತ, ಈಗ ಉತ್ತರ ಭಾರತದಲ್ಲೂ ಅದನ್ನೇ ಕಾಪಿ ಮಾಡಿದ್ರು. ಈ ಥರ ಯಾಕೆ ನಾವು ತೆಗಿಬಾರ್ದು, ಈ ಥರ ನಾವು ಯಾಕೆ ತೆಗಿಬಾರ್ದು. ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಎಲ್ಲದರಲ್ಲೂ ಸ್ಟಾರ್ಟ್ ಮಾಡಿದ್ರು ಆ ಥರ ಚಿತ್ರಗಳನ್ನು. ಅಂದರೆ ನೀವು ಹೇಳ್ತಿರೋ ಸರ್, ಇಡೀ ಭಾರತದಲ್ಲೇ ಬಾಂಡ್ ಸಿನಿಮಾ ಬಂದಿರಲಿಲ್ಲ, ಅಲ್ಲಿವರೆಗೂ ಬಂದಿರಲಿಲ್ಲ. ಅದೇ ಮೊದಲು, ಅದೇ ಪರಂಪರೆಯನ್ನು ಹುಟ್ಟಾಕಿದ್ದು.